ಮಹಾಕುಂಭಮೇಳದ ಸಡಗರದಲ್ಲಿ ಮಿಂದೇಳ್ತಾ ಇರುವಂತಹ ಪ್ರಯಾಗ್ರಾಜ್ನಲ್ಲಿ ಈಗ ಮೌನಿ ಅಮಾವಾಸ್ಯೆ ಅಮೃತ ಕಾಲ. ಜನವರಿ 28 ಅಂದ್ರೆ ಇವತ್ತಿನ ಸಂಜೆಯಿಂದ 29ರ ಸಂಜೆವರೆಗೂ ಕೂಡ ಅಲ್ಲಿನ ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಅಮೃತ ಸ್ನಾನಕ್ಕಾಗಿ ಭಕ್ತರಿಂದ ಹಾತೊರೆದಿದೆ. ಇದರೊಂದಿಗೆ ಸಕಲ ಪಾಪಗಳ ಪರಿಹಾರ ಜೊತೆಗೆ ಈ ಪುಣ್ಯ ಪ್ರಾಪ್ತಿ ಅನ್ನೋದು ಅನಾದಿ ಕಾಲದಿಂದಲೂ ಕೂಡ ನೆಲೆಯೂರಿರುವಂತ ನಂಬಿಕೆ. ಒಂದು ವರದಿ ಇದೆ, ವರದಿ ನೋಡ್ಕೊಂಡ್ ಬನ್ನಿ, ಆಮೇಲೆ ಮತ್ತಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮಹಾಕುಂಭಮೇಳದ ಸಡಗರದಲ್ಲಿ ಮಿಂದೇಳುತ್ತಿರೋ ಪ್ರಯಾಗ್ರಾಜ್ನಲ್ಲೀಗ ಮೌನಿ ಅಮಾವಾಸ್ಯೆ ಅಮೃತ ಕಾಲ. ಜನವರಿ 28ರ ಸಂಜೆಯಿಂದ ಜನವರಿ 29ರ ಸಂಜೆಯವರೆಗೆ ಇಲ್ಲಿನ ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಅಮೃತ ಸ್ನಾನಕ್ಕಾಗಿ ಹಾತೊರೆತಿದೆ ಭಕ್ತವೃಂದ. ಇದರೊಂದಿಗೆ ಸಕಲ ಪಾಪಗಳ ಪರಿಹಾರ ಜೊತೆಗೆ ಪುಣ್ಯ ಪ್ರಾಪ್ತಿ ಎಂಬುದು ಅನಾದಿ ಕಾಲದಿಂದಲೂ ನೆಲೆಯೂರಿರೋ ನಂಬಿಕೆ. ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಧ್ಯಾನ. ಈ ಪುಣ್ಯದಿಂದ 10 ಕೋಟಿ ಭಕ್ತರ ಅಮೃತ ಸ್ನಾನ. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಸಂಭ್ರಮ. ಅದು 12 ವರ್ಷಗಳ ನಂತರದ್ದು ಮೌನಿ ಅಮಾವಾಸ್ಯೆಯ ಭಕ್ತಿಭಾವ. ಸಾಧು ಸಂತರ ಮೌನ ಸಮಾಗಮದ ದಿನ ಮೌನಿ ಅಮಾವಾಸ್ಯೆ. ಈ ದಿನ ಪವಿತ್ರ ನದಿಗಳ ಜಲ ಅಮೃತವಾಗಿ ಬದಲಾಗಲಿದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಮೇಳೈಸಿದೆ. ಹೀಗಾಗಿ ಶಾಂತತೆ ಪ್ರತಿಬಿಂಬಿಸೋ ಈ ಸುದಿನ ಪವಿತ್ರ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಜೊತೆಗೆ ಆಧ್ಯಾತ್ಮಿಕ ಪುನರುಜ್ಜೀವನದ ಜೊತೆ ಸ್ವಯಂ ಶುದ್ಧೀಕರಣಕ್ಕೆ ಅದೃಷ್ಟದ ಅವಧಿ ಎಂದೇ ಪುರಾಣಗಳಲ್ಲಿ ಪರಿಗಣಿಸಲಾಗಿದೆ. ಹಾಗೆ ಮಹಾಶಿವರಾತ್ರಿ ಮುನ್ನ ಮಾಘ ಮಾಸದಲ್ಲಿ ಬರೋ ಈ ಮೌನಿ ಅಮಾವಾಸ್ಯೆಗೆ ಮಾಘ ಅಮಾವಾಸ್ಯೆ ಎಂದು ಹೆಸರು. ಇದಲ್ಲದೆ 6 ಗ್ರಹಗಳ ಅತ್ಯದ್ಭುತ ಸಂಯೋಜನೆಗೆ ಸಾಕ್ಷಿಯಾಗೋ ಈ ಸುದಿನವೇ ಮಾಘ ಅಮಾವಾಸ್ಯೆ. ಹೀಗಾಗಿ ಈ ಆಕಾಶಕಾಯಗಳ ಸಮಾಗಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲೂ ಪ್ರಸಕ್ತ ಸಮಯ. ಅತಿ ಪವಿತ್ರತೆ ಈ ದಿನ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಮಿಂದರೆ ಸಕಲ ಪುಣ್ಯ ಪ್ರಾಪ್ತಿ. ಹೀಗಾಗಿ ಮಹಾಕುಂಭದತ್ತ ದಾಂದುಡಿ ಇಡ್ತಿದ್ದಾರೆ 10 ಕೋಟಿ ಭಕ್ತರು. ಮೌನಿ ಅಮಾವಾಸ್ಯೆ ವಿಶೇಷ. ಈ ಪುಣ್ಯದಿಂದ ಭಕ್ತರು 10 ಹಲವು ಧಾರ್ಮಿಕ ಆಚರಣೆಗಳ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಬೆಳಿಗ್ಗೆ ಪವಿತ್ರ ನದಿಗಳಲ್ಲಿ ಪುಣ್ಯ ಸ್ನಾನ ಮುಖಾಂತರ ಸಕಲ ನೋವು ಬಾಧೆಗಳಿಂದ ಮುಕ್ತರಾಗೋ ಜೊತೆಗೆ ಆತ್ಮ ದೇಹ ಹಾಗೂ ಮನಸ್ಸು ಶುದ್ಧೀಕರಣ ಆಗಲಿದೆ ಎಂಬ ನಂಬಿಕೆ ಇದೆ. ಹಾಗೆ ಇನ್ನು ಸಾಧು ಸಂತರು ಈ ದಿನವಿಡೀ ಮೌನವಾಗಿರೋ ಸಂಕಲ್ಪ ತೊಡುತ್ತಾರೆ. ಇನ್ನು ಹಲವರು ಈ ದಿನ ದಾನಕ್ಕೆ ವಿನಿಯೋಗಿಸುತ್ತಾರೆ. ಹಾಗೆ ಬ್ರಾಹ್ಮಣರು, ಪುರೋಹಿತರು ಹಾಗೂ ಹಸುಗಳಿಗೆ ಆಹಾರ ವಿತರಿಸೋ ಸಂಪ್ರದಾಯವೂ ಕೆಲವರಲ್ಲಿದೆ. ಪಿತೃ ತರ್ಪಣ ಮೂಲಕ ಪೂರ್ವಜರಿಗೆ ಶಾಂತಿ ಬಯಸೋ ರೂಢಿಯೂ ಇದೆ. ಹಾಗೆಯೇ ಇದೊಂದೇ ದಿನ 10 ಕೋಟಿ ಜನ ಪವಿತ್ರ ಸ್ನಾನದಲ್ಲಿ ಮಿಂದೇಳೋ ಸಾಧ್ಯತೆ ಇದೆ. ಹೀಗಾಗಿ ಪ್ರಯಾಗ್ರಾಜ್ನಲ್ಲಿ ಭದ್ರತಾ ವ್ಯವಸ್ಥೆ ಬಿಗಿಗೊಳಿಸಿದೆ ಸ್ಥಳೀಯಾಡಳಿತ. ರಸ್ತೆಗಳಲ್ಲೂ ಸಿಸಿಟಿವಿ, ಡ್ರೋನ್ ಕ್ಯಾಮೆರಾ ಮೂಲಕ ನಿಗಾ ಇಡಲಾಗಿದೆ. ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚುವರಿ ತುಕಡಿಗಳನ್ನ ನಿಯೋಜಿಸಲಾಗಿದೆ. ಒಟ್ಟಾರೆ ಮಹಾಕುಂಭಮೇಳದಲ್ಲೇ ಅತಿ ಪ್ರಾಶಸ್ತ ದಿನ ಎನಿಸಿದ ಮೌನಿ ಅಮಾವಾಸ್ಯೆಯಂದು ಪುಣ್ಯ ಸ್ನಾನ ಮಾಡಿದ್ರೆ ಹಿಂದಿನ ಪಾಪಗಳೆಲ್ಲ ಮೈನಸ್ ಆಗಿ ಪುಣ್ಯ ಪ್ಲಸ್ ಆಗೋ ಅಪರಿಮಿತ ವಿಶ್ವಾಸ ಹಿಂದೂಗಳದು. ಈ ಅಮೃತ ಮೌನಿ ಅಮಾವಾಸ್ಯೆ ಈ ಸಂದರ್ಭದಲ್ಲಿ ಯಾಕೆ ಅಮೃತ ಕಾಲ ಅಂತ ಕರೀತಾರೆ ಅಂತೇಳಿ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆಯನ್ನ ಅಮೃತ ಕಾಲ ಅಂತ ಕರೀತಾರೆ. ಮಾಘ ಕೃಷ್ಣ ಅಮಾವಾಸ್ಯೆ ಅಂತಲೂ ಕೂಡ ಇದನ್ನ ಜನಜನಿತವನ್ನ ಗೊಳಿಸಲಾಗಿದೆ. ಈ ದಿನ ಅಂದ್ರೆ ಈ ಅಮೃತ ಮೌನಿ ಗಳಿಗೆಯಲ್ಲಿ ಪವಿತ್ರ ನದಿ ತ್ರಿವೇಣಿ ನದಿಯಲ್ಲಿ ಇವತ್ತೆಲ್ಲ ಹೋಗಿ ಮಹಾಕುಂಭಮೇಳದಲ್ಲಿ ಭಕ್ತರು ಪವಿತ್ರ ಸ್ನಾನವನ್ನ ಮಾಡ್ತಾ ಬರ್ತಾರಲ್ಲ. ಸೊ ಈ ಸಂದರ್ಭದಲ್ಲಿ ಪವಿತ್ರ ನದಿಯಲ್ಲಿ ಅಮೃತವಾದಂತಹ ನಂಬಿಕೆ. ಈ ರಾಕ್ಷಸರು ಮತ್ತು ದೇವತೆಗಳು ಮಂಥನ ಮಾಡ್ತಾರಲ್ಲ, ಆ ಮಂಥನ ಮಾಡಿದಂಥ ಸಂದರ್ಭದಲ್ಲಿ ಅಮೃತವಾಗುತ್ತಲ್ಲ, ಆ ಸಮಯ ಈ ಒಂದು ಸಂದರ್ಭ. ಸೊ ಆ ನಂಬಿಕೆ ಇದೆ. ಇದೇ ಸಂದರ್ಭದಲ್ಲೇ ಅಮೃತ ಹೊರ ಬಂದಿದ್ದು ಅಂತೇಳಿ ಆ ಒಂದು ನಂಬಿಕೆ ಇದೆ. ಸೊ ಆ ಮೌನಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಂತ ಕಾರಣಕ್ಕೋಸ್ಕರ ಇಲ್ಲಿ
ಅದ ಒಂದು ಗಳಿಗೆಯನ್ನ ಮೌನಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಇವತ್ತಿನ ದಿನ ಅಂದ್ರೆ ಈ ಮೌನಿ ಅಮಾವಾಸ್ಯೆಯ ದಿನ ಸೂರ್ಯ, ಚಂದ್ರ, ಗುರು ಮೂರು ಕೂಡ ಸಂಯೋಜನೆಗೊಳ್ಳುತ್ತೆ, ಮೂರು ಗ್ರಹಗಳು. ಇದರ ಆಧಾರದ ಮೇರೆಗೆ ಅಮೃತ ಸ್ನಾನ ಮಾಡೋದು ನಿಗದಿಯನ್ನಗೊಳಿಸಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಅಮೃತ ಸ್ನಾನವನ್ನ, ಪವಿತ್ರ ಸ್ನಾನವನ್ನ ಮಾಡಿದಾಗ ಅಮೃತ ಸ್ನಾನ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗಾಗಿ ಈ ವೇಳೆ ಪವಿತ್ರ ನದಿಗಳ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಳವಾಗುವಂತ ಹಿನ್ನೆಲೆಯಲ್ಲಿ ಈ ಒಂದು ಅಮೃತಗಳಿಗೆ ಅಂತ ಕರೆದು ಅಮೃತ ಸ್ನಾನ ಅಂತ ಕೂಡ ಕರೆಯಲಾಗುತ್ತೆ. ಈ ಮೂರು ಗ್ರಹಗಳು ಅಂದ್ರೆ ಸೂರ್ಯ, ಚಂದ್ರ ಇವರೆಲ್ಲೂ ಕೂಡ ಒಂದೇ ಒಂದು ಇದಕ್ಕೆ ಬಂದಾಗ ಅಲ್ಲಿ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ರೈಸ್ ಆಗುತ್ತೆ ಪವಿತ್ರ ನದಿಗಳಲ್ಲಿ. ಸೊ ಆಧ್ಯಾತ್ಮಿಕವಾದಂತಹ ಒಂದು ಚಿಂತನೆಗಳು, ಅದರ ಒಂದು ಶಕ್ತಿ ಇದೆಲ್ಲವೂ ಕೂಡ ಹೆಚ್ಚಾಗುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ಈ ಪವಿತ್ರ ನದಿಗಳಲ್ಲಿ ಈ ವೇಳೆ ಸ್ನಾನ ಮಾಡಿದ್ರೆ ಭಕ್ತರಲ್ಲಿರುವಂತಹ ವಿಚಾರ ಅಂತಂದ್ರೆ ಅದು ಪುಣ್ಯ ಪ್ರಾಪ್ತಿ ಆಗುತ್ತೆ. ತಾವು ಏನೇ ಪಾಪ ಮಾಡಿದ್ರು ಕೂಡ ಅಲ್ಲಿ ಪಾಪ ಕಳೆದು ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಈ ಸಂದರ್ಭದಲ್ಲಿ ಸ್ನಾನವನ್ನ ಮಾಡಿದಾಗ ಭಕ್ತರಲ್ಲಿರುವಂತ ಎಲ್ಲಾ ಪಾಪಗಳು ಕೂಡ ನಿವಾರಣೆ ಆಗ್ಬಿಡುತ್ತೆ. ಪುಣ್ಯ ಸ್ನಾನ ಮಾಡಿದಾಗ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತೇಳಿ ಇಂಥ ಒಂದು ಮಂಗಳಕರ ದಿನ ನಾವು ನಮ್ಮ ಪೂರ್ವಜರಿಗೆ ಪ್ರಾರ್ಥನೆಯನ್ನ ಮಾಡಿದ್ರೆ ಅದು ಅವರಿಗೆ ಸಲ್ಲುತ್ತೆ. ಆ ಒಂದು ಪ್ರಾರ್ಥನೆ ಸಲ್ಲುತ್ತೆ. ಜೊತೆಗೆ ಎಲ್ಲೊಂದ್ ಕಡೆ ಅವರ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಸ್ವಯಂ ಶುದ್ಧೀಕರಣಕ್ಕೆ ಇದು ಅದೃಷ್ಟದ ಅವಧಿ ಅಂತ ಕೂಡ ಕರೆಯಲಾಗುತ್ತೆ. ಈ ದಿನ ಒಂದೇ ಸಾಲಿನಲ್ಲಿ 6 ಗ್ರಹಗಳ ಜೋಡಣೆ ಆಗುತ್ತೆ. 6 ಗ್ರಹಗಳ ಜೋಡಣೆ ಆಗುತ್ತೆ ಮೌನಿ ಅಮಾವಾಸ್ಯೆ ದಿನ. ಈ ಗ್ರಹ ಯೋಗವು ಕೂಡ ಒಂದು ರೀತಿಯಲ್ಲಿ ಕೆಲವೊಂದಷ್ಟು ಭಕ್ತರಲ್ಲಿರುವಂತ ನಂಬಿಕೆ ಅಂದ್ರೆ ಇವತ್ತಿನಿಂದ ನಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ದಿವಸಗಳು ಬರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ನೋಡಿ, ಎಲ್ಲಾ ಅಮಾವಾಸ್ಯೆ ದಿನ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕೆಟ್ಟದ್ದು ಅಂತಾನೆ ಭಾವಿಸ್ತಾರೆ. ಆದ್ರೆ ಈ ಅಮಾವಾಸ್ಯೆ ದಿನ ಇದೆಯಲ್ಲ, ಇದು ಒಂದು ಅಮೃತಗಳಿಗೆ ಅಂತೇಳಿ ಭಾವಿಸ್ತಾರೆ. ಅಂದ್ರೆ ಇವತ್ತು ರಾತ್ರಿ ಅಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಕ್ಸಾಕ್ಟ್ ಆಗಿ 7:35 ಈಗ ಶುರುವಾಗಿದೆ ಆ ಒಂದು ಅಮಾವಾಸ್ಯೆ. ನಾಳೆ ಸಂಜೆ 6:05 ಕೂಡ ಅದು ರಿಲೀಸ್ ಆಗುತ್ತೆ. ಅಮಾವಾಸ್ಯೆ ಈಗ ಶುರುವಾಗಿ ನಾಳೆ ಬಿಡುಗಡೆ ಆಗುತ್ತೆ. ಅಂದ್ರೆ 6:05 ಅದು ಮುಕ್ತಾಯಗೊಳ್ಳುತ್ತೆ ಅನ್ನೋದು ಗೊತ್ತಿದೆ. ಇನ್ನು ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗ್ತಾ ಇದ್ದು, ಈ ಮೌನಿ ಅಮಾವಾಸ್ಯೆ ಪ್ರಯುಕ್ತ ಸುಮಾರು ಲಕ್ಷ ಕೋಟಿ ಜನ ಅಲ್ಲಿಗೆ ಬರ್ತಾರೆ ಅನ್ನೋದು ಒಂದು ಸಂದೇಶ ಇದೆ. ನೋಡಿ, ಇವತ್ತಿನವರೆಗೂ 45 ದಿನ ನಡೆಯುವಂತ ಈ ಒಂದು ಮಹಾಕುಂಭ ಮೇಳದಲ್ಲಿ ಇವತ್ತಿನವರೆಗೂ ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರ ಹತ್ರ 15 ಕೋಟಿಯಷ್ಟು ಜನ ಬಂದು ಹೋಗಿದ್ದಾರೆ. ಆದ್ರೆ ನಾಳೆ ಒಂದೇ ದಿನ ಎಷ್ಟು ಜನ ಬರ್ಬೋದು ಅಂತ ಗೆಸ್ ಮಾಡಿದ್ದಾರೆ ಅಂತಂದ್ರೆ 10 ಕೋಟಿ ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಅಮೃತ ಗಳಿಗೆಯ ಸಂದರ್ಭದಲ್ಲಿ ಅಮೃತ ಸ್ನಾನವನ್ನ ಮಾಡಿ ಪುಣ್ಯ ಸ್ನಾನ ಅಂತ ಅವರು ಭಾವಿಸ್ತಾರೆ. ಈ ಭಕ್ತ ಜಂಗುಳಿ 10,000 ಜನ, 1 ಲಕ್ಷ ಜನ, 5 ಲಕ್ಷ ಜನ ಸೇರಿದಾಗ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದ್ರಲ್ಲಿ ಪೊಲೀಸರು ಹರಸಾಹಸ ಪಡ್ತಾರೆ ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಇದಕ್ಕೋಸ್ಕರನೇ ಸಕಲ ರೀತಿಯಲ್ಲೂ ಕೂಡ ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅಂತೇಳಿ 2019ರಲ್ಲಿ ಕುಂಭ ನಡೀತು, ಅರ್ಧ ಕುಂಭ ನಡೀತು. ಈ ಹಿಂದೆ ಕೂಡ ಒಂದಷ್ಟು ಈ ಕುಂಭಮೇಳ ನಡೆದಂತ ಸಂದರ್ಭದಲ್ಲಿ, ಇದು ಮಹಾಕುಂಭ ಮೇಳ, ಈ ಹಿಂದೆ ಕುಂಭಮೇಳ ನಡೆದಂತ ಸಂದರ್ಭದಲ್ಲಿ ಇವತ್ತಿನ ದಿನವೇ ಒಂದಷ್ಟು ಕಾಲ್ತುಳಿತಕ್ಕಾಗಿತ್ತು. ಇದ್ಯಾವುದು ಕೂಡ ಆಗಬಾರದು ಅಂತೇಳಿ ಈ ಒಂದು ಮಹಾಭದ್ರತೆಗಾಗಿ ಯೋಗಿ ಸರ್ಕಾರ ಸಂಪೂರ್ಣವಾಗಿ ಸಜ್ಜಾಗಿದೆ. ಹಾಗಾಗಿ ಅಲ್ಲಿ ಏನೆಲ್ಲ ಫೆಸಿಲಿಟಿ ಅಂದ್ರೆ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡಿದ್ದಾರೆ ಅಂತಂದ್ರೆ ಸಂಪೂರ್ಣವಾಗಿ ನಿರ್ದೇಶಿತ CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ಡ್ರೋನ್ಗಳನ್ನ ಮೂಲಕ ಅದನ್ನ ನಿಗಾ ವಹಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ವಾಹನ ರಹಿತ ವಲಯ ಅಂತೇಳಿ ಘೋಷಣೆಯನ್ನು ಕೂಡ, ಯಾವುದು ಕೂಡ ಒಂದು ವಾಹನಗಳನ್ನ ಕೂಡ ಅಲ್ಲಿ ಬಿಡೋದಿಲ್ಲ. ಬೆಳಗ್ಗೆ 6:45 ಹೆಲಿಕಾಪ್ಟರ್ನಿಂದ ಪುಷ್ಪವೃಷ್ಟಿ ಕೂಡ ಆಗುತ್ತೆ, ಪುಷ್ಪವರ್ಷ ಕೂಡ ಆಗುತ್ತೆ. ಕುಂಭಮೇಳದ ಮಹತ್ವಪೂರ್ಣ ಅಮೃತ ಸ್ನಾನದ ಗಳಿಗೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. 17 ದಿನದಿಂದ 15 ಕೋಟಿ ಜನ ಶಾಹಿ ಸ್ನಾನ ಮಾಡಿದ್ದಾರೆ. ಈಗ ಮೌನಿ ಸ್ನಾನ, ಸಂಕ್ರಾಂತಿ ಸ್ನಾನ, ಶಾಹಿ ಸ್ನಾನ ಮಾಡಿದ್ದು 3.5 ಕೋಟಿ ಜನ. ಸಂಕ್ರಾಂತಿ ಹಬ್ಬದ ದಿನದಂದು ಶಾಹಿ ಸ್ನಾನ ಮಾಡಿದ ಒಂದೇ ದಿನದಲ್ಲಿ 3.5 ಕೋಟಿ ಜನ ಅಲ್ಲಿ ಶಾಹಿ ಸ್ನಾನ ಮಾಡಿದ್ರು. ಈಗ ನಾಳೆ ಮೌನಿ ಸ್ನಾನ, 10ಕ್ಕೂ ಹೆಚ್ಚು ಕೋಟಿ ಜನ ಭಕ್ತರಲ್ಲಿ ಬಂದು ಮೌನಿ ಸ್ನಾನವನ್ನ ಮಾಡಲಿದ್ದಾರೆ. ಎಲ್ಲೆಡೆ ಸಕಲ ರೀತಿಯಲ್ಲೂ ಕೂಡ ಭದ್ರತೆಯನ್ನ ನಿಯೋಜನೆ ಮಾಡಿರುವಂತಹ ಅಡ್ಮಿನಿಸ್ಟ್ರೇಷನ್. ಸೊ ಈ ಕ್ಷಣಕ್ಕೆ ಜನರು ಯಾವ ರೀತಿಯಾಗಿ ಬರ್ತಿದ್ದಾರೆ ಅಂತೇಳಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ.
ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಿಂದ ರಿಪಬ್ಲಿಕ್ ಕನ್ನಡ ನಿರರ್ಗಳವಾಗಿ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಮೌನಿ ಸ್ನಾನದ ಹಿಂದಿನ ದಿನ ಅಂದ್ರೆ ಇವತ್ತು 28ನೇ ತಾರೀಕು ಸುಮಾರು ಗಂಟೆ, ಈಗ 3:05 ಈ ಹೊತ್ತಿಗೆ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ಹೇಗಿದೆ ಅಂತ ಕೇಳಿದ್ರೆ ಅನ್ಬಿಲೀವೇಬಲ್ ಕ್ರೌಡ್ ಇದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಇದು ಬೆಳಿಗ್ಗೆ ಮುಂಜಾನು 3 ಗಂಟೆ ಸುಮಾರಿಗೆ ಬರ್ತಾ ಇರುವಂತ ಕ್ರೌಡ್ ಇದು. ಬಹುತೇಕ ಜನ ಬರುವವರು ರಾತ್ರಿಯೇ ಬಂದವರು, ರಾತ್ರಿ ಹಗಲು ಎನ್ನದೆ ಆಗಮಿಸ್ತಾ ಇರೋರು. ನೋಡಿ, ರಸ್ತೆಯಲ್ಲೇ ಮಲಗಿರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಫ್ಲೈಓವರ್, ಇದು ಫ್ಲೈಓವರ್ ನ ರಸ್ತೆಗಳಲ್ಲಿ ಈ ರೀತಿಯಾಗಿ ಮಲಗಿದ್ದಾರೆ. ಅಂದ್ರೆ ಒಳಗಡೆ ಹೋದ್ರೆ ದುಪ್ಪಟ್ಟ ಹಣ ಕೇಳ್ತಾರೆ, ಟೆಂಟ್ ಇಲ್ಲ, ಒಳಗಡೆ ವ್ಯವಸ್ಥೆಗಳು ಸಂಪೂರ್ಣವಾಗಿ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದಾಗಿ ಸಂಪೂರ್ಣವಾಗಿ ಎಲ್ಲ ಬ್ಲಾಕ್ ಆಗಿದೆ. ಬೆಳಿಗ್ಗೆ 3 ಗಂಟೆಯಿಂದಲೇ ನೋಡಿ, ಬೆಳಿಗ್ಗೆ 3 ಗಂಟೆ ಇದು ಹೆಂಗಿದೆ ಕ್ರೌಡ್ ಅಂತೇಳಿ ನೋಡಿ ನೀವು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಇನ್ನೊಂದು 5-6 ಗಂಟೆ 9 ಗಂಟೆ ಸುಮಾರಿಗೆಲ್ಲ ಎಷ್ಟಾಗ್ಬಹುದು ಕ್ರೌಡ್ ಅಂತ ಹೇಳಿ ನೋಡಿ. ನಾಳೆಗ್ ಮೌನಿ ಅಮಾವಾಸ್ಯೆ ಇರೋದು ಆದ್ರೂ ಕೂಡ ಈ ಹೊತ್ತಿನ ಕ್ರೌಡ್ ನೋಡ್ತಾ ಇದ್ರೆ ಬಹುಶಃ ಇದು ಯಾವ ಹಂತದ ಜನ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಿನ್ನೆ ಒಂದೇ ದಿನ 3 ಕೋಟಿ ಜನ ನಿನ್ನೆ ಒಂದೇ ದಿನಕ್ಕೆ ಪುಣ್ಯ ಸ್ನಾನವನ್ನು ಮಾಡಿದ್ರು ತ್ರಿವೇಣಿ ಸಂಗಮ.